ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಚೆನ್ನು ಕಲರ್ ಆಯಿಲ್. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಯಾವ ವೆದರಲ್ಲಿ ಪಾಲಿಷ್ನ ಮಾಡಬೇಕು, ಯಾವ ವೆದರಲ್ಲಿ ಪಾಲಿಷ್ನ ಮಾಡಬಾರ್ದು, ಮಾಡಲೇಬೇಕಾದ ಸಂದರ್ಭ ಬಂದರೆ ಹೇಗೆ ಮಾಡಬೇಕು ಅನ್ನೋ ಒಂದು ವಿಷಯನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಕೆಳಗೆ ಕೆಂಪು ಬಣ್ಣದ ಸಬ್ಸ್ಕ್ರೈಬನ್ನು ಒತ್ತಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಫ್ರೆಂಡ್ಸ್, ಮೊದಲನೇದಾಗಿ ಪಾಲಿಶ್ ಮಾಡಬೇಕು ಅಂತಂದರೆ ತುಂಬ ಬಿಸಿಲಿರಬೇಕು. ಸೊ ಬಿಸಿಲಿರೋದಿದ್ದರೆ ಚೆನ್ನಾಗಿ ಡ್ರೈ ಆಗುತ್ತೆ, ನೀಟಾಗಿ ಶೈನಿಂಗ್ ಬರುತ್ತೆ, ಚೆನ್ನಾಗಿರುತ್ತೆ. ಬಿಸಿಲಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಅದು ಬಬಲ್ಸ್ ಥರ ವೈಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕೋಲ್ಡ್ ವೆದರಲ್ಲಿ ಯಾವುದೇ ಕಾರಣಕ್ಕೂ ಪಾಲಿಶ್ ಮಾಡಲೇಬೇಕು. ಅರ್ಜೆಂಟ್ ಇದೆ ಅಂತಂದರೆ ಸೊ ಅದಕ್ಕೊಂದು ಸೊಲ್ಯೂಷನ್ ಇದೆ. ಸೊ ನೀವು 200 ಕ್ಯಾಂಡಲ್ ಬಲ್ಬ್ ಬರುತ್ತಲ್ಲ, ರೌಂಡ್ ಬಲ್ಬು, LED ಬಲ್ಬ್ ಅಲ್ಲ, ರೌಂಡ್ ಬಲ್ಬ್ ಬರುತ್ತೆ ನೋಡಿ. ಸೊ ಅದನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ, ಅಥವಾ ಒಂದು ದೊಡ್ಡದಾದಂಥ ಒಂದು ಫೋಕಸ್ ಹಾಕ್ಕೊಂಡು ಸೊ ಹೀಟನ್ನು ಅಪ್ಲೈ ಆಗಬೇಕು ಅದಕ್ಕೆ. ಸೊ ಆವಾಗ ಏನಾಗುತ್ತೆ, ಜಲ್ದಿ ಡ್ರೈ ಆಗುತ್ತೆ, ಒಂದು ಶೈನಿಂಗ್ನ ಬರುತ್ತೆ, ನೀಟಾಗಿ ಬರುತ್ತೆ. ಇಲ್ಲ ಅಂತಂದರೆ ಪಾಲಿಶ್ ನೀವು ಎಷ್ಟೇ ನೀಟಾಗಿ ಮಾಡಿದ್ರು ಅದರ ಶೈನಿಂಗು ಹೊರಗಡೆ ನಿಮಗೆ ಕಾಣಿಸೋದಿಲ್ಲ, ಒಂಥರ ಡಲ್ ಥರ ಕಾಣ್ತಾ ಇರುತ್ತೆ, ಯಾವುದೋ ಎಷ್ಟೋ ದಿನ ಆಯಿತು ಪಾಲಿಶ್ ಹಾಕಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಕೋಲ್ಡ್ ಮೋಷನ್ ಇರೋ ಟೈಮಲ್ಲಿ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ. ಸೊ ಕೆಲವೊಬ್ರಿಗೆ ಅರ್ಜೆಂಟ್ ಇರುತ್ತೆ, ಪೂಜೆ ಇರುತ್ತೆ, ಮನೆಗೆ ಬರೋದಿರುತ್ತೆ, ಹಾಗಾಗಿ ಮಾಡಲೇಬೇಕು ಅಂತ ಅನ್ನೋ ಸಂದರ್ಭದಲ್ಲಿ ಈ ರೀತಿ 200 ವೋಲ್ಟೇಜ್ ಇರೋ ಬಲ್ಬ್ ಅಥವಾ ಒಂದು ದೊಡ್ಡದಾದಂಥ ಒಂದು ಫೋಕಸ್ನ ಹಾಕ್ಕೊಂಡು ಪಾಲಿಷ್ನ ಮಾಡ್ಕೊಳ್ಳಿ. ಆಗ ಮಾಡ್ಬೋದು, ಏನು ತೊಂದರೆ ಇಲ್ಲ, ಈ ರೀತಿಯಾಗಿ ಮಾಡಿಕೊಂಡು ನೀವು ಪಾಲಿಶ್ ಮಾಡ್ಬೋದು. ಸೊ ನೀವು ಕೋಲ್ಡ್ ವೆದರಲ್ಲಿ ಈ ಬಲ್ಬ್ ಹಾಕ್ಲಾರ್ದೆ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ನೀವು ಹೆಂಗೆ ಪಾಲಿಶ್ ಹಾಕ್ತಿರೋ ಅದೇ ರೀತಿ ಫುಲ್ ವೈಟ್ ಬೂದ್ ಥರ ಬರ್ತಾ ಹೋಗುತ್ತೆ. ಸೊ ಅದು ಬಾಳಿಕೆಯೂ ಬರೋದಿಲ್ಲ ಅಷ್ಟು ಆಗ್ತಾ ಇದ್ದಂಗೆ. ಸೊ ಬಿಸಿಲಿದ್ರೆ ನೀಟಾಗಿ ಡ್ರೈ ಆಗಿ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಗ್ಲೋ ಶೈನಿಂಗ್ ಬರುತ್ತೆ, ಗ್ಲೋಯಿಂಗ್ ಬರುತ್ತೆ. ಹಾಗಾಗಿ ತುಂಬ ಪಾಲಿಶ್ ಮಾಡೋಕ್ಕೆ ಯೋಗ್ಯವಾದ ವೆದರ್ ಅಂತಂದರೆ ಬೇಸಿಗೆ ಕಾಲ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಚೆನ್ನಾಗಿ ಬಿಸಿಲಿರುತ್ತೆ, ಬಿಸಿಲಿಗೆ ಜಲ್ದಿ ನೀವು ಹಿಂಗೆ ಹಾಕ್ತಾ ಇರ್ತಾರೆ, ಹಂಗೆ ಹಿಂದೆ ಡ್ರೈ ಆಗ್ತಾ ಬರುತ್ತೆ. ಕೋಲ್ಡ್ ವೆದರಲ್ಲಿ ಹಾಕಿ ಒಂದು 5 ನಿಮಿಷ ಬಿಟ್ಟರೂ ಅದು ಜಲ್ದಿ ಡ್ರೈ ಆಗೋಲ್ಲ. ಸೊ ಸೆಕೆಂಡ್ ಕೋಟ್ ಹಾಕೋಕ್ಕೂ ತೊಂದರೆ ಆಗುತ್ತೆ, ಡ್ರೈನೆಸ್ ಕಡಿಮೆ ಆಗುತ್ತೆ. ಬೇಸಿಗೆಲ್ಲಾದ್ರೆ ನೀವು ಒಂದ್ಸಲ ಹಿಂಗೆ ಹೇಳೋದು ಮತ್ತೆ ಇನ್ನೊಂದ್ಸಲ ಹಂಗೆ ಹಿಂದೆನೇ ಹಾಕ್ಕೊಂಬರ್ಬೋದು, ಅಷ್ಟು ಬೇಗನೆ ಕ್ವಿಕ್ಕಾಗಿ ಡ್ರೈ ಆಗುತ್ತಾ ಇರುತ್ತೆ. ಹಾಗಾಗಿ ಕೋಲ್ಡ್ ವೆದರಲ್ಲಿ ಪಾಲಿಶ್ ಹಾಕಕ್ಕೆ ಹೋಗ್ಬೇಡಿ ಜಾಸ್ತಿ. ಕೆಲವೊಂದು ಸಂದರ್ಭ ಹಾಕಲೇಬೇಕಾದಂತಹ ಸಂದರ್ಭದಲ್ಲಿ ನಾನು ಹೇಳಿರೋ ರೀತಿಯಲ್ಲಿ ಹಾಕ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಯಾರಾದರೂ ಹೊಸೊಬ್ಬರು ನಿಮ್ಮ ಸ್ನೇಹಿತರು ಮನೆ ಕಳಿಸ್ತಾ ಇದ್ದರೆ ಅವ್ರಿಗೂ ಶೇರ್ ಮಾಡಿ, ಒಂದು ಇನ್ಫಾರ್ಮೇಷನ್ ಸಿಕ್ಕಾಗುತ್ತೆ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.